ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಪಾಕಿಸ್ತಾನದ ಪ್ರಧಾನಿ ಇರೋದೇ ಹಾಗೂ ಅಥವಾ ಆತ ನನ್ನ ಬುದ್ಧಿಮಟ್ಟನೇ ಇಷ್ಟು ಅಂತ ಪದೇ ಪದೇ ತೋರಿಸ್ಕೊಂಡು ಅಲ್ಲಿ ಅಧಿಕಾರವನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾನೋ ಗೊತ್ತಿಲ್ಲ. ಆದರೆ ವಿಶ್ವಸಂಸ್ಥೆಯ ವೇದಿಕೆ ಮೇಲೆ ನಿಂತು ಅವಿವೇಕದ ಭಾಷಣವನ್ನು ಮಾಡಿ ಮತ್ತೆ ಅಲ್ಲಿ ಭಾರತದ ಕೈಲಿ ಒದೆ ತಿಂದು ಮಂಗನಂತಾಗೋ ಪರಿಸ್ಥಿತಿಯನ್ನ ಆತ ತಾನಾಗಿ ತಂದುಕೊಂಡಿದ್ದಾನೆ. ಶರೀಫ್ ಮಾಡಿದ 25 ನಿಮಿಷಗಳ ಅಷ್ಟೂ ಭಾರತ ದ್ವೇಷಿ ಭಾಷಣವನ್ನ ಭಾರತದ ವಿಶ್ವಸಂಸ್ಥೆಯ ಪ್ರತಿನಿಧಿ ಪೀತಲ್ ಗೆಹ್ಲೋತ್ ಬರೀ 4 ನಿಮಿಷಗಳಲ್ಲಿ ತೊಳೆದು ಹಾಕಿದ್ದಾರೆ. ಮಾತ್ರ ಅಲ್ಲ, ಪಾಕಿಸ್ತಾನದ ಪ್ರಧಾನಿ ಅನ್ನೋನೊಬ್ಬ ಜೋಕರ್ ಸೇನೆ ಬರ್ಕೊಟ್ಟಿದ್ದನ್ನೆಲ್ಲ ತಂದು ಓದ್ತಾನೆ ಅನ್ನೋದನ್ನ ಮತ್ತೆ ವಿಶ್ವ ವೇದಿಕೆಗೆ ಅರ್ಥ ಮಾಡಿಸಿದ್ದಾರೆ. ಹಾಗಾದರೆ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನ ಏನು ಮಾತಾಡ್ತು, ಅದಕ್ಕೆ ಭಾರತ ಕೊಟ್ಟ ಪ್ರತ್ಯುತ್ತರ ಹೇಗಿತ್ತು, ಬನ್ನಿ ನೋಡೋಣ. ಗೆಳೆಯರೆ, ಪಾಕಿಸ್ತಾನದಲ್ಲಿ ಒಬ್ಬ ಪ್ರಧಾನಿ ಇದ್ದಾನೆ, ಆದರೆ ಆಡಳಿತವನ್ನು ನಡೆಸೋದು ಅಲ್ಲಿನ ಸೇನೆ. ಇನ್ನು ಈ ಪ್ರಧಾನಿ ಎಲ್ಲಿ ಏನು ಮಾತಾಡಬೇಕು ಅನ್ನೋದನ್ನು ಕೂಡ ಸೇನೆನೇ ಬರೆದು ಕೊಡುತ್ತೆ. ಪ್ರಧಾನಿಗೆ ಅವನದ್ದೇ ಆದ ಒಂದು ವ್ಯಕ್ತಿತ್ವ ಕೂಡ ಅಲ್ಲಿರೋದಿಲ್ಲ. ಹೀಗಾಗಿ ಏನು ಮಾತಾಡಿದರೆ ಏನಾಗುತ್ತೆ, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಿರ್ಧರಿಸುವ ಅವಕಾಶ ಮತ್ತು ಸ್ವಾತಂತ್ರ್ಯ ಎರಡೂ ಆತನಿಗಿಲ್ಲ. ಅವರು ಬರ್ಕೊಡ್ತಾರೆ, ಇವನು ಓದಬೇಕು ಅಷ್ಟೇ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಕೂಡ ಹಾಗೆ ಆಯಿತು. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಭಾಷಣ ಅಂದ ಮೇಲೆ ಭಾರತದ ವಿಷಯ ಅಲ್ಲಿ ಇಲ್ಲದೆ ಇದ್ರೆ, ಕಾಶ್ಮೀರದ ವಿಷಯವನ್ನು ತಗೊಳ್ಳದೇ ಇದ್ರೆ ತಿಂದು ಬಿರಿಯಾನಿ ಹೆಂಗೆ ತಾನೇ ಜೀರ್ಣ ಆಗಬೇಕು. ಅದರಲ್ಲೂ ಮೊನ್ನೆ ತಾನೇ ಆಪರೇಷನ್ ಸಿಂಧೂರ್ ಬೇರೆ ಆಗಿದೆ, ಆ ಬಗ್ಗೆನೂ ಹೇಳಬೇಕು. ಹೊಸ ಅಬ್ಬುಜಾನ್ ಡೊನಾಲ್ಡ್ ಟ್ರಂಪ್ ಅನ್ನು ಒಂದಷ್ಟು ಹೊಗಳಬೇಕು, ಇದೆಲ್ಲ ಮಾಡಬೇಕಲ್ಲ. ಸೊ ಶಹಬಾಜ್ ಶರೀಫ್ ಭಾಷಣ ಮಾಡ್ತಾ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ದ. ಭಾರತ ಉಗ್ರವಾದವನ್ನು ಅತಿ ಹೆಚ್ಚಾಗಿ ವೈಭವೀಕರಿಸ್ತಿದೆ ಅಂತ ಹೇಳ್ತಾ ಪಹಲ್ಗಾಮ್ ಮೇಲೆ ನಡೆದ ದಾಳಿಯನ್ನ ಭಾರತ ನಮ್ಮ ಮೇಲೆ ಹೊರಿಸ್ತು ಅಂತ ಹೇಳ್ದ. ಪಾಕಿಸ್ತಾನಕ್ಕೂ ಉಗ್ರವಾದಕ್ಕೂ ಸಂಬಂಧನೇ ಇರಲಿಲ್ಲ, ಆದರೂ ನಮ್ಮ ಮೇಲೆ ಭಾರತ ದಾಳಿ ಮಾಡ್ತು. ನಾವು ಭಾರತಕ್ಕೆ ತಕ್ಕ ಪಾಠ ಕಲಿಸಿದ್ವಿ, ಅವರ 7 ವಿಮಾನಗಳನ್ನು ನಾವು ಹೊಡೆದು ಹಾಕಿದ್ವಿ ಅಂತ ಶಹಬಾಜ್ ಹೇಳ್ಕೊಂಡ. ಹಾಗೆ ಭಾರತದಲ್ಲಿ ಹೇಟ್ ಸ್ಪೀಚ್ ಹೆಚ್ಚಾಗ್ತಾ ಇದೆ. ಹಿಂದುತ್ವ ಅನ್ನೋದು ಬರೀ ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಆತಂಕಕ್ಕೆ ಕಾರಣ ಆಗ್ತಾ ಇದೆ ಅಂತ ಕೂಡ ಆತ ಹೇಳ್ದ. ಭಾರತ ಸಿಂಧೂ ನದಿಯ ನೀರನ್ನು ನಿಲ್ಲಿಸಿದ್ರೆ ಅದನ್ನು ಆಕ್ಟ್ ಆಫ್ ವಾರ್ ಅಂತ ನಾವು ಪರಿಗಣಿಸಬೇಕಾಗತ್ತೆ ಅಂತ ಹೇಳ್ತಾ ಅಂತಾರಾಷ್ಟ್ರೀಯ ಸಮುದಾಯ ಇಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅಂತ ಕೂಡ ಶಹಬಾಜ್ ಹೇಳ್ದ. ಕಾಶ್ಮೀರದ ಬಗ್ಗೆ ಕೂಡ ಆತ ಮಾತಾಡ್ದ. ಹಾಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಿಲ್ಲಿಸಿದ್ದೇ ನಮ್ಮ ಅಬ್ಬುಜಾನು ಡೊನಾಲ್ಡ್ ಟ್ರಂಪ್, ಆತನಿಗೆ ನೊಬೆಲ್ ಪ್ರಶಸ್ತಿಯನ್ನು ಕೊಡಲೇಬೇಕು ಅಂತ ಹೇಳಿ ತನ್ನ ಮಾತನ್ನು ಮುಗಿಸ್ದ. ಇದಕ್ಕೆ ಪಾಕಿಸ್ತಾನ ತಗೊಂಡಿದ್ದು 27 ನಿಮಿಷ. ಸಾಮಾನ್ಯವಾಗಿ ವಿಶ್ವಸಂಸ್ಥೆಯಲ್ಲಿ ಯಾವುದೇ ದೇಶ ತನ್ನ ಭಾಷಣದ ಸಂದರ್ಭದಲ್ಲಿ ಬೇರೆ ದೇಶದ ಹೆಸರನ್ನು ಪ್ರಸ್ತಾಪ ಮಾಡಿದ್ರೆ ಪ್ರಸ್ತಾಪಗೊಂಡ ದೇಶಕ್ಕೆ ಕೂಡ ಉತ್ತರ ಕೊಡೋದಕ್ಕೊಂದು ಅವಕಾಶವನ್ನು ಕೊಡಲಾಗುತ್ತೆ. ಹಾಗೆ ಶರೀಫ್ ಭಾಷಣದ ನಂತರ ಭಾರತಕ್ಕೆ ಪ್ರತಿಕ್ರಿಯೆ ನೀಡೋದಕ್ಕೊಂದು ಅವಕಾಶ ಸಿಕ್ತು. ಅದಕ್ಕೆ ಪ್ರತಿಕ್ರಿಯಿಸಿದ್ದು ಭಾರತದ ಪ್ರತಿನಿಧಿ ಪೀತಲ್ ಗೆಹ್ಲೋತ್. ಆಕೆ ತುಂಬ ಸಿಂಪಲ್ ಆಗಿ, ತುಂಬ ಕಡಿಮೆ ಶಬ್ದಗಳಲ್ಲಿ, ತುಂಬ ಖಾರವಾಗಿ ಪಾಕಿಸ್ತಾನದ ಪ್ರಧಾನಿಗೆ ಆತನ ಯೋಗ್ಯತೆ ಏನು ಅನ್ನೋದನ್ನು ತೋರಿಸ್ಕೊಟ್ರು. ಶಹಬಾಜ್ ಭಯೋತ್ಪಾದನೆಯ ಬಗ್ಗೆ ಮಾತಾಡಿದರು. ಪಹಲ್ಗಾಮ್ ಘಟನೆಗೂ ಭಯೋತ್ಪಾದನೆಗೂ ಸಂಬಂಧನೇ ಇರಲಿಲ್ಲ ಅಂತ ಹೇಳ್ಕೊಂಡ್ರು. ಹಾಗಾದರೆ UNSC ರೆಸಲ್ಯೂಷನ್ನಲ್ಲಿ TRF ಅನ್ನೋ ಉಗ್ರ ಸಂಘಟನೆಯ ಹೆಸರನ್ನು ಸೇರ್ಪಡೆ ಮಾಡೋದಕ್ಕೆ ಭಾರತ ಕೇಳಿದಾಗ ಪಾಕಿಸ್ತಾನ ಹಾಗೂ ಚೈನಾಗಳು ಒಟ್ಟೊಟ್ಟಿಗೆ ಅದನ್ನು ವಿರೋಧಿಸಿ ಚೈನಾದ ಸಹಾಯ ಪಡ್ಕೊಂಡು TRFನ ಹೆಸರೇ ಆ ಖಂಡನಾ ನಿರ್ಣಯದಲ್ಲಿ ಸೇರಿದ ಹಾಗೆ ಪಾಕಿಸ್ತಾನ ನೋಡ್ಕೊಳ್ತು. ಯಾಕೆ? ಇನ್ನು ಬರೀ ಭಾರತದ ವಿಷಯ ಮಾತ್ರ ಅಲ್ಲ, ಒಸಾಮಾ ಬಿನ್ ಲ್ಯಾಡನ್ನನ್ನು ಅಮೆರಿಕ ಇಡೀ ಜಗತ್ತಿನಾದ್ಯಂತ ಹುಡುಕ್ತಾ ಇತ್ತು. ನಾನಾ ದೇಶಗಳಲ್ಲಿ ಲ್ಯಾಡನ್ಗಾಗಿ ಶೋಧ ನಡೀತಿದ್ರೆ ಆತ ಪಾಕಿಸ್ತಾನದಲ್ಲಿ ಸೇಫ್ ಆಗಿ ಕೂತಿದ್ದ. ಮತ್ತು ಲ್ಯಾಡನ್ ನಮ್ಮಲ್ಲಿದ್ದಾನೆ ಅನ್ನೋದು ಗೊತ್ತಿದ್ದು ಕೂಡ ಪಾಕಿಸ್ತಾನ ಏನೂ ಗೊತ್ತಿಲ್ಲದ ಹಾಗೆ ಅಮೆರಿಕ ಜೊತೆ ಸೇರಿ ತಾನು ಕೂಡ ಅವನನ್ನು ಹುಡುಕುವ ನಾಟಕ ಆಡ್ತಾ ಇತ್ತು. ಇದನ್ನು ಕೂಡ ಗೆಹ್ಲೋತ್ ಅಲ್ಲಿ ಪ್ರಸ್ತಾಪ ಮಾಡಿದರು. ಮತ್ತು ಭಯೋತ್ಪಾದನೆಯ ವಿಷಯದಲ್ಲಿ ಪಾಕಿಸ್ತಾನದ ಕಳ್ಳಾಟ ಹೇಗಿರುತ್ತೆ ಅನ್ನೋದನ್ನು ಹೇಳ್ತಾ, ಈಗಲೂ ಕೂಡ ನಿಮ್ಮಲ್ಲಿರೋ ಉಗ್ರ ತರಬೇತಿ ಕೇಂದ್ರಗಳನ್ನು ಮುಚ್ಚಿ ಭಾರತಕ್ಕೆ ಬೇಕಿರೋ ಉಗ್ರರನ್ನ ಪಾಕಿಸ್ತಾನ ಹಸ್ತಾಂತರ ಮಾಡಿ ಶಾಂತಿಯನ್ನ ಕಾಪಾಡಿಕೊಳ್ಳಿ ಅಂತ ಒಂದು ಚಾಲೆಂಜ್ ಅನ್ನು ಕೂಡ ಮಾಡಿದ್ರು. Pakistani Prime Minister has spoken about wanting peace with India. If he is indeed sincere, the pathway is clear. Pakistan must immediately shut down all terrorist camps and hand over to us terrorists wanted in India. ಇನ್ನು ಆಪರೇಷನ್ ಸಿಂಧೂರ್ ಗೆಳೆಯರೆ, ನೀವು ಗಮನಿಸ್ತಾ ಇರಬೇಕು. ಮೊದಲು ಪಾಕಿಸ್ತಾನ ನಾವು ಭಾರತದ 5 ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿದ್ವಿ ಅಂತ ಹೇಳ್ಕೊಳ್ತು. ಅದನ್ನು ಚೈನಾದ ಮೂಲಕ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿಸ್ತು. ಚೈನಾಗೆ ರಫೇಲ್ ಯುದ್ಧ ವಿಮಾನಗಳ ಮಾರ್ಕೆಟ್ ಅನ್ನ ಬೆಳೆಸಬೇಕಿತ್ತು, ತನ್ನ J-10ಗಳನ್ನು ಮಾರ್ಕೆಟ್ ಮಾಡ್ಕೋಬೇಕಿತ್ತು. ಇನ್ನು ಅಮೆರಿಕಾಗೆ ಕೂಡ ರಫೇಲ್ ಅನ್ನೋದು F-35ಗೆ ಕಾಂಪಿಟೇಟರ್ ತರ ಕಾಣ್ತಾ ಇತ್ತು. ಹೀಗಾಗಿ ಅವರು ಕೂಡ ಫ್ರಾನ್ಸ್ನ ಯುದ್ಧ ವಿಮಾನಗಳ ಮಾರುಕಟ್ಟೆಯನ್ನ ಹಾಳು ಮಾಡಬೇಕಿತ್ತು. ಹೀಗಾಗಿ ಪಾಕಿಸ್ತಾನ ಹಾಗೂ ಚೈನಾಗಳ ಸುಳ್ಳು ಅತ್ಯಂತ ಸ್ಪೀಡ್ ಆಗಿ ಓಡಾಡೋದಕ್ಕೆ ಅಮೆರಿಕ ಕೂಡ ಸಹಾಯ ಮಾಡ್ತು. ಪಾಕಿಸ್ತಾನ
ಭಾರತದ 5 ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿದೆ ಅಂತ ಒಂದಷ್ಟು ಮಾಧ್ಯಮಗಳು ಸುದ್ದಿಗಳನ್ನು ಬರೆದವು. ಅದಾದ ಮೇಲೆ 5 ಇದ್ದದ್ದು 6 ಆಯಿತು. ಮೊನ್ನೆ ಕ್ರಿಕೆಟ್ ಮ್ಯಾಚಲ್ಲಿ ಕೂಡ ಕೆಲ ಪಾಕಿಸ್ತಾನಿ ಆಟಗಾರರು 6 ಅಂತ ತೋರಿಸಿದ್ದು. ಆಮೇಲೆ ಅದಕ್ಕೆ ಹರ್ಷದೀಪ್ ಸಿಂಗ್ ತಮ್ಮದೇ ಸ್ಟೈಲಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದನ್ನು ನೀವು ನೋಡಿರ್ತೀರಿ. ಈಗ ಆ ಸಂಖ್ಯೆ ಶರೀಫ್ ಬಾಯಲ್ಲಿ 7 ಆಗಿದೆ. ಆದರೆ ಅಸಲಿ ವಿಷಯ ಏನು ಅಂದರೆ ಪಾಕಿಸ್ತಾನದ 5 ಯುದ್ಧ ವಿಮಾನಗಳನ್ನು, ಒಂದು ಅವ್ಯಾಕ್ಸ್ ವಿಮಾನವನ್ನು ಹೊಡೆದು ಕೆಡವಿದ್ದು ಭಾರತ. ಅದರಲ್ಲಿ ಅಮೆರಿಕದ F-16 ಯುದ್ಧ ವಿಮಾನಗಳು ಇವೆ. ಅದನ್ನು ಭಾರತದ ವಾಯುಪಡೆ ತುಂಬ ಸ್ಪಷ್ಟವಾಗಿ ಹೇಳಿದೆ. ಅಷ್ಟೇ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಗಳನ್ನು ಕೂಡ ಕೊಟ್ಟಿದೆ. ಇನ್ನು ನಾವು ಭಾರತದ S-400 ಅನ್ನು ಹೊಡೆದ್ವಿ ಅಂತ ಪಾಕಿಸ್ತಾನ ಆರಂಭದಲ್ಲಿ ಹೇಳಿಕೊಳ್ತು. ಅವರು ಎಲ್ಲಿ S-400 ಅನ್ನು ಹೊಡೆದಿದ್ದೀವಿ ಅಂತ ಹೇಳಿದ್ರು ಅದೇ ಏರ್ಬೇಸಲ್ಲಿ ಮೋದಿ ನಿಂತು ಸೇನೆಯನ್ನು ಉದ್ದೇಶಿಸಿ ಮಾತಾಡಿದರು. ಆಗ ಕೂಡ ಅವರ ಹಿಂದೆ ಆ S-400 ಅನ್ನೋದಿತ್ತು. ಪಾಕಿಸ್ತಾನದ ಸುಳ್ಳನ್ನು ಜಗತ್ತಿಗೆ ತೋರಿಸೋದಕ್ಕೇನೆ ಮೋದಿ ಅಲ್ಲಿ ನಿಂತು ಭಾಷಣ ಮಾಡಿದರು. ಆದರೂ ಪಾಕಿಸ್ತಾನದ ಪ್ರಧಾನಿ ಈಗಲೂ ಹೇಳ್ತಾ ಇದ್ದಾನೆ, ನಾವು ಭಾರತದ 7 ಯುದ್ಧ ವಿಮಾನಗಳನ್ನು ಹೊಡೆದ್ವಿ, ಆಪರೇಷನ್ ಸಿಂಧೂರಲ್ಲಿ ನಾವು ಗೆದ್ವಿ ಅಂತ. ಗೆಳೆಯರೆ, ಈ ಗೆಲುವು ಅಂತ ಬಂದಾಗ ಪಾಕಿಸ್ತಾನದ ವಿಷಯದಲ್ಲಿ ಅದರ ಡೆಫಿನೇಷನ್ ಚೇಂಜ್ ಆಗುತ್ತೆ. ಬೇಕಿದ್ರೆ ನೀವು ಇಡೀ ಪಾಕಿಸ್ತಾನವನ್ನು ಉಡೀಸ್ ಮಾಡಿ, ಅವರ ಸೇನೆಯನ್ನೆಲ್ಲ ಕೊಂದುಬಿಡಿ, ಅವರ ಏರ್ಬೇಸ್ಗಳನ್ನು, ಆಯುಧಾಗಾರಗಳನ್ನು ನಾಶ ಮಾಡಿ, ಜನರ ಮೇಲೆ ಬೇಕಿದ್ರೂ ಒಂದಿಷ್ಟು ಬಾಂಬುಗಳ ಮಳೆ ಸುರಿಸಿ ಬನ್ನಿ, ಇದು ಯಾವುದನ್ನು ಅವರು ಸೋಲು ಅಂತ ಒಪ್ಕೊಳ್ಳೋದಿಲ್ಲ. ಅವರು ಭಾರತದಲ್ಲಿ ಒಬ್ಬ ಭಾರತೀಯನನ್ನು ಕೊಂದು ಹಾಕಿದ್ರು ಅದನ್ನು ತಮ್ಮ ಗೆಲುವು ಅಂತ ಭಾವಿಸ್ತಾರೆ. ಅದೊಂದು ಮತಾಂಧ ಮತ್ತು ಸಂಸ್ಕಾರಹೀನ ದೇಶ. ಒಬ್ಬ ಕಾಫಿರ್ನನ್ನು, ಮುಸ್ಲಿಂ ಅಲ್ಲದವನನ್ನು ಕೊಂದರೆ ಅವರ ಮತದ ಪ್ರಕಾರ ಅದು ಇಸ್ಲಾಮಿನ ಗೆಲುವು ಅಂತ ಭಾವಿಸಲ್ಪಡುತ್ತೆ. ಇನ್ನು ಪಾಕಿಗಳನ್ನು ನೀವು ಕೊಲ್ತೀರಾ? ಅದವರಿಗೆ ದೊಡ್ಡ ವಿಷಯನೇ ಅಲ್ಲ. ಯಾಕೆಂದರೆ ಸತ್ರೇನೆ ಅಲ್ವಾ ಹೂರುಗಳು, ಬಿರಿಯಾನಿ ಇದೆಲ್ಲ ಸಿಗೋದು. ಅದರಲ್ಲೂ ಭಾರತದ ಯೋಧರ ಕೈಲಿ ಸತ್ರೆ ಅದೊಂಥರ ಈ ದೇವತೆಗಳ ಕೈಯಲ್ಲಿ ಸಾವಿಗೀಡಾಗೋ ರಾಕ್ಷಸ ನನಗೆ ಮೋಕ್ಷ ಸಿಗುತ್ತೆ ಅಂತ ಭಾವಿಸ್ತಾನಲ್ಲ, ಹಾಗೆ ಪಾಕಿಗಳು ಭಾರತೀಯರ ಕೈಯಲ್ಲಿ ಸತ್ರೆ ಜನ್ನತ್ ಸಿಗತ್ತೆ ಅಂತ ಅಂದ್ಕೋತಾರೆ. ಹೀಗಾಗಿ ನೀವು ಎಷ್ಟೇ ಪಾಕಿಗಳನ್ನು ಕೊಂದು ಹಾಕಿದ್ರು ಅದನ್ನು ಅವರು ಸೋಲು ಅಂತ ಭಾವಿಸೋದಕ್ಕೆ ಹೋಗೋದಿಲ್ಲ. ಅವ್ರ ಪ್ರಕಾರ ಸೋಲು ಅಂದರೆ ಅಲ್ಲಿನ ಜಮೀನನ್ನು ವಶಪಡಿಸ್ಕೋಬೇಕು. ನೆಲೆ ಮತ್ತು ನೆಲ ಕಳ್ಕೊಂಡಾಗ ಮಾತ್ರ ಅದು ಸೋಲು. ಆದರೆ ಇದುವರೆಗಿನ ಎಲ್ಲ ಯುದ್ಧಗಳಲ್ಲೂ ಕೂಡ ಭಾರತ ತಾನು ಗೆದ್ದ ಪಾಕಿಸ್ತಾನದ ಭೂಭಾಗವನ್ನು ಮತ್ತೆ ಅವರಿಗೆ ಬಿಟ್ಟುಕೊಟ್ಟಿದೆ. ಭೂಭಾಗವನ್ನು ಆಕ್ರಮಿಸಿಕೊಂಡು ತನ್ನ ಕೈಯಲ್ಲಿ ಇಟ್ಕೊಂಡಿಲ್ಲ. ಹೀಗಾಗಿ ಪಾಕಿಸ್ತಾನ ಭಾರತದ ಜೊತೆಗಿನ ಎಲ್ಲ ಯುದ್ಧಗಳಲ್ಲಿ ಸೋತರೂ ಕೂಡ ಅದೆಲ್ಲವನ್ನು ತಾನೇ ಗೆದ್ದಿದ್ದು ಅಂತ ಹೇಳ್ಕೊಳ್ಳುತ್ತೆ. ಈಗ ಆಪರೇಷನ್ ಸಿಂಧೂರವನ್ನು ಕೂಡ ಅವರು ತಮ್ಮ ಗೆಲುವು ಅಂತ ಬಿಂಬಿಸ್ಕೊಳ್ತಾ ಇದ್ದಾರೆ. ಮಾನಗೆಟ್ಟವರು ಕಣ್ರಿ, ಟೆಕ್ಸ್ಟ್ ಬುಕ್ಗಳಲ್ಲಿ ಕೂಡ ನಾವು ಭಾರತವನ್ನು ಸೋಲಿಸಿದ್ವಿ ಅಂತಲೇ ಬರ್ಕೊಂಡಿದ್ದಾರೆ. ಅದನ್ನೇ ಪಾಕಿಸ್ತಾನದ ಪ್ರಧಾನಿ ಕೂಡ ವಿಶ್ವಸಂಸ್ಥೆಯಲ್ಲಿ ಹೇಳಿದ್ದಾನೆ. ಅದಕ್ಕೆ ಪ್ರತ್ಯುತ್ತರ ಕೊಟ್ಟ ಪೀತಲ್ ಗೆಹ್ಲೋತ್ ಆಪರೇಷನ್ ಸಿಂಧೂರಲ್ಲಿ ಗೆದ್ದವರು ಯಾರು ಅನ್ನೋದನ್ನ ನಿಮ್ಮ ರನ್ವೇಗಳು, ಹ್ಯಾಂಗರ್ಗಳಲ್ಲಿ ಸುಟ್ಟೋದ ವಿಮಾನಗಳು ಹೇಳ್ತಿವೆ ಅಂತ ಹೇಳಿದ್ದಾರೆ. ಗೆಹ್ಲೋತ್ ಅಲ್ಲಿ ಹೇಳಿದ್ದೇನು ಅಂತ ನೀವೇ ಕೇಳಿಸ್ಕೊಂಡು ಬಿಡಿ. The intervening event was the destruction caused to multiple Pakistani air bases by Indian forces. The pictures of that damage are, if destroyed runways and burnt out hangars look like victory. ಇಲ್ಲಿ ನೀವು ಏನು ಬೇಕಾದರೂ ಹೇಳ್ರಿ, ಅದು ಪಾಕಿಸ್ತಾನ. ರನ್ವೇಗಳು ಅವರವಲ್ಲ, ಹ್ಯಾಂಗರ್ ಅಲ್ಲಿ ನಿಂತ ವಿಮಾನಗಳು ಅವರವಲ್ಲ. ಅದ್ರ ಬಗ್ಗೆ ಅವ್ರು ಯಾಕೆ ತಲೆ ಕೆಡಿಸ್ಕೋತಾರೆ? ಈಗ ಅಮೆರಿಕಾದ ಬೂಟಿಗೆ ನಾಲಿಗೆ ಹಚ್ಚಿದ್ದಾರೆ. ಅಮೆರಿಕ ಹಣ ಕೊಡುತ್ತೆ, ಅದರಲ್ಲಿ ಹಾಳಾಗಿದ್ದನ್ನ ಸರಿ ಮಾಡ್ಕೋತಾರೆ. ಹೊಸದನ್ನ ಚೈನಾನೋ ಅಮೆರಿಕಾನೋ ಮತ್ತೆ ಕೊಡುತ್ತೆ, ಅಷ್ಟೇ. ಹೀಗಾಗಿ ಅಲ್ಲಿ ಅವ್ರು ಕಳ್ಕೊಳ್ಳೋದು ಅಂತ ಇನ್ನೇನಿರುತ್ತೆ. ಇನ್ನು ಇದೆಲ್ಲದರ ಜೊತೆಗೆ ಪಾಕಿಸ್ತಾನದ ಪ್ರಧಾನಿ ಮತ್ತೊಂದು ದೊಡ್ಡ ಜೋಕ್ ಅನ್ನು ಕೂಡ ಮಾಡಿದ್ದಾನೆ. ಅದನ್ನು ನೀವೊಂದ್ಸರಿ ಕೇಳಿಸ್ಕೊಂಡು ಬಿಡಿ. Any person or against any religion, hate-driven ideology such as India's Hindutva driven extremism pose a danger to the entire world. ಬಿಡಪ್ಪ, ಹೇಟ್ ಸ್ಪೀಚ್ ಅನ್ನೋದು ಒಳ್ಳೇದಲ್ಲ, ಆದರೆ ಬ್ಲಾಸ್ಫೆಮಿ ಹೆಸರಲ್ಲಿ ಯಾರನ್ನ ಸಿಕ್ಕರವರನ್ನ ಕೊಂದು ಹಾಕೋದಿದೆಯಲ್ಲ ಅದು ತುಂಬ ಒಳ್ಳೆಯದು. ಇವತ್ತು ಜಗತ್ತಿಗೆ ಆತಂಕವನ್ನು ಉಂಟು ಮಾಡ್ತಾ ಇರೋದು, ಥ್ರೆಟ್ ಅನ್ನಿಸ್ತಾ ಇರೋದು ಹಿಂದುತ್ವನ ಮತ್ತೊಂದ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಅದನ್ನ ಪಾಕಿಸ್ತಾನದಂಥ ದೇಶದ ಸೇನೆಯ ಗುಲಾಮನಂಥ ಪ್ರಧಾನಿಯ ಬಾಯಲ್ಲಿ ಕೇಳಿಸ್ಕೋಬೇಕಾದ ಅಗತ್ಯ ಜಗತ್ತಿಗಂತೂ ಖಂಡಿತ ಇಲ್ಲ. ಇನ್ನು ಗೆಳೆಯರೆ, ಇದೆಲ್ಲವನ್ನ ಹೇಳಿದ ಮೇಲೆ ಮುಖ್ಯವಾದ ವಿಷಯನ ಶರೀಫ್ ಬಿಡೋದಿಕ್ಕೆ ಸಾಧ್ಯನಾ? ಅದನ್ನು ಹೇಳದೇ ಇದ್ರೆ ಅವ್ರ ಹೊಟ್ಟೆ ತುಂಬೋದಿಲ್ಲ. ಅದು ಏನು ಅಂದ್ರೆ, ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಯುದ್ಧವನ್ನ ನಿಲ್ಲಿಸಿದ್ದು ನಮ್ಮ ಅಪ್ಪ ಡೊನಾಲ್ಡ್ ಟ್ರಂಪ್. ಹಂಗಾಗಿ ಆತನಿಗೆ ದಯಮಾಡಿ ಒಂದು ನೋಬೆಲ್ ಅನ್ನ ಕೊಟ್ಬಿಡಿ ಅಂತ ಹೇಳಿ ಶರೀಫ್ ತಮ್ಮ ಭಾಷಣವನ್ನು ಮುಗಿಸ್ತಾರೆ. President Trump's wonderful and outstanding contribution to promote peace in our part of the world, Pakistan nominated him Nobel Peace Prize. ಇನ್ನು ಈ ಮಾತನ್ನು ಕೂಡ ಭಾರತ ಸ್ಪಷ್ಟ ನುಡಿಗಳಲ್ಲಿ ತಳ್ಳಿ ಹಾಕಿದೆ. ನೀವು ಬೇಡ್ಕಂಡ್ರಿ ಅಂತ ಯುದ್ಧ ನಿಲ್ತೆ ಹೊರತು
ಮೂರನೇವರ ಮಧ್ಯಸ್ಥಿಕೆಯಿಂದ ಅದು ನಿಂತಿದ್ದಲ್ಲ. ಆವತ್ತು, ಇವತ್ತು ಮತ್ತು ಯಾವತ್ತೂ ಕೂಡ ಭಾರತ ದ್ವಿಪಕ್ಷೀಯ ವಿಷಯಗಳಲ್ಲಿ ಮೂರನೇ ವ್ಯಕ್ತಿಗಳ ಮಧ್ಯಸ್ಥಿಕೆಗೆ ಅವಕಾಶವನ್ನು ಕೊಡೋದಿಲ್ಲ ಅಂತ ಹೇಳೋ ಮೂಲಕ ಸಿಂಧೂ ನದಿಯ ನೀರು ಮತ್ತು ಕಾಶ್ಮೀರದ ವಿಷಯದಲ್ಲಿ ಅಂತಾರಾಷ್ಟ್ರೀಯ ಸಮುದಾಯ ಮಧ್ಯಪ್ರವೇಶ ಮಾಡಬೇಕು ಅನ್ನೋ ಶರೀಫ್ ಬೇಡಿಕೆಯನ್ನು ಕೂಡ ಅದೇ ವೇದಿಕೆಯಲ್ಲಿ ಭಾರತದ ಪ್ರತಿನಿಧಿ ಗೆಹ್ಲೋತ್ ತಳ್ಳಿ ಹಾಕಿದ್ದಾರೆ. India and Pakistan have long agreed that any outstanding issue between them will be addressed bilaterally. There is no room for any third party in that regard. This is our long-standing national position. ಇನ್ನು ಗೆಳೆಯರೆ, ವಿಶ್ವ ವೇದಿಕೆಯಲ್ಲಿ ಯಾರನ್ನಾದರೂ ಕೆಣಕಿ ಕಪಾಳಕ್ಕೆ ಹೊಡೆಸ್ಕೊಳ್ಳದೆ ಇದ್ರೆ ಈ ಪಾಕಿಗಳು ಹೇಗಾಗ್ತಾರೆ? ಇತ್ತೀಚೆಗೆ ಇಸ್ರೇಲನ್ನ ಕೆಣಕಿ ಪಾಕಿಸ್ತಾನ ಥೂ ಅನ್ನಿಸ್ಕೊಳ್ತು. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಸಭೆಯಲ್ಲಿ ಮಾತಾಡ್ತಾ ಮಾನವ ಹಕ್ಕುಗಳ ವಕೀಲರಿಂದ ಉಗಿಸ್ಕೊಳ್ತು. ಈಗ ಭಾರತದ ಪ್ರತಿನಿಧಿ ಕಪಾಳಕ್ಕೆ ಹೊಡೆದಿದ್ದಾರೆ. ಇದ್ಯಾವುದು ಪಾಕಿಗಳಿಗೆ ಹೊಸ್ತೇನಲ್ಲ, ಅವ್ರ ಪಾಠ ಕಲಿಯೋದು ಇಲ್ಲ. ಅದೇನೋ ಈಗ ಭಾರತಕ್ಕೆ ಮಂಗಳ ದಸೆ ನಡೀತಿದೆ ಅಂತ ಇರೋಬರೋ ಎಲ್ಲ ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ. ಮಂಗಳ ದಸೆ ಅನ್ನೋದು ಭಾರತವನ್ನು ಅಗ್ರೆಸಿವ್ ಆಗೋ ಹಾಗೆ ಮಾಡುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಮಂಗಳ ಅಂದರೆ ಭೂಮಿಪುತ್ರ ಮತ್ತು ಭೂಮಿಕಾರಕ ಕೂಡ. ಹೀಗಾಗಿ ಈ ಬಾರಿ ಏನಾದರೂ ಭಾರತ ಇನ್ನೂ ಸ್ವಲ್ಪ ಅಗ್ರೆಸಿವ್ ಆಗಿ ಪಾಕಿಸ್ತಾನದ ಮೇಲೆ ಬಿದ್ದು ಅಲ್ಲಿನ ಒಂದಷ್ಟು ಭೂಮಿಯನ್ನು ವಶಪಡಿಸ್ಕೊಳ್ಳದೆ ಇದ್ದರೆ ನಾವು ಸೋತ್ವಿ ಅಂತ ಅವರಿಗೆ ಯಾವತ್ತೂ ಅನಿಸೋದಿಲ್ಲ, ಅವ್ರು ಯಾವತ್ತೂ ಹೇಳ್ಕೊಳ್ಳೋದಿಲ್ಲ. ಯುದ್ಧ ವಿಮಾನಗಳು, ರನ್ವೇಗಳು, ಟೆರರಿಸ್ಟ್ ಕ್ಯಾಂಪುಗಳು, ಟೆರರಿಸ್ಟ್ಗಳ ಸಾವುಗಳು ಪಾಕಿಸ್ತಾನದ ನೆಲವನ್ನು ಕಿತ್ಕೋಬೇಕು. ಸೋತಿದ್ದಕ್ಕೆ ಕೂಡ ಒಂದು ಸಾಕ್ಷ್ಯ ಬೇಕಲ್ವಾ? ಆ ಸಾಕ್ಷ್ಯ ಕಿತ್ಕೊಂಡ ನೆಲ ಆಗತ್ತೆ. ಈ ಕೆಲಸವನ್ನ ಭಾರತ ಈ ಬಾರಿಯಾದರೂ ಮಾಡತ್ತಾ? ನೆಹರು POKನ ಬಿಟ್ಕೊಟ್ರು, ನೆಹರು ಅಕ್ಸಾಯ್ ಚಿನ್ನ ಬಿಟ್ಕೊಟ್ರು ಅಂತ ಎಷ್ಟು ದಿನ ನಾವು ಕೇಳಿಸ್ಕತಾ ಕೂತ್ಕೊಳ್ಳೋದು? ಅವ್ರು ಬಿಟ್ಕೊಟ್ಟಿದ್ದನ್ನು ಇವರು ವಾಪಸ್ ತರೋ ಕೆಲಸನ ಮಾಡಬೇಕಲ್ವಾ? ಮಾಡ್ತಾರಾ? ಇದು ಗೆಳೆಯರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಪಾಕಿಸ್ತಾನವನ್ನ ಭಾರತ ಜಾಲಾಡಿದ ಕಥನ. ಇನ್ನಿವತ್ತು ರಾತ್ರಿಯಲ್ಲಿ ಭಾರತದ ವಿದೇಶಾಂಗ ಸಚಿವ S ಜೈಶಂಕರ್ ಮಾತಾಡ್ತಾರೆ. ಅವರು ಯಾರ್ಯಾರ ಜನ್ಮ ಜಾಲಾಡ್ತಾರೆ ಅನ್ನೋದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.